ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸಖತ್ತಾಗಿ ಬಂದಿದೆ, ಸಖತ್ ಬಿಸಿನೂ ಉಂಟು. ನಮ್ಮ ಅಣ್ಣ ಬರೋಕ್ಕೆ ಮುಂಚೆ ನಾನು ಟೇಸ್ಟ್ ಮಾಡ್ತವನೆ. ಗೈಸ್ ನಮ್ಮ ಅಣ್ಣ ಬಂದರು ನೋಡಿ. ಹಾಯ್ ಸಾಫ್ಟ್ವೇರ್ ಲಾಂಗ್ ಟೈಮ್ ಬರ್ತಿರೋದ ವ್ಲಾಗ್ ಯಾವಾಗ ನೋಡು ವ್ಲಾಗು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ ನಮ್ಮ ಅಣ್ಣ ಬರ್ತಿದ್ದಾರೆ. ಲಿಕ್ಕೇಣ ಹೌದು. ಸೊ ಆಫ್ಟರ್ ಇನ್ನೇನು 7-8 ತಿಂಗಳಾಯಿತು ಇಲ್ಲಿಗೆ ಬಂದು. ಮದುವೆಗೆ ಮುಂಚೆ ಬಂದಿದ್ದು. ಸೊ ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಅಣ್ಣ. ಸೊ ಖುಷಿ ಆಗ್ತೈತೆ ಒಂಥರ ನನಗೆ. ಸೊ ನಮ್ಮ ಅಣ್ಣ ಒಬ್ಬರೇ ಬರ್ತಿರ್ತಾರೆ, ನಮ್ಮ ಅತ್ತಿಗೆ ಬರ್ತಿಲ್ಲ. ಅವರು ನೆಕ್ಸ್ಟ್ ಟೈಮ್ ಬರ್ತಾರೆ. ಸ್ವಲ್ಪ ಅವ್ರಿಗೆ ಕೆಲಸ ಆಯ್ತು ಅಂತ ಬಂದಿಲ್ಲ ಅಷ್ಟೇ. ಧ್ರುವ ಮತ್ತು ನಮ್ಮ ಲಿಕ್ಕೇಣ ಇಬ್ಬರು ಬೆಳಗ್ಗೆ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಬರ್ತಿರೋದು. ನಮ್ಮ ಏಬೋಣ ತಾನೇ ಬರ್ತಿದೆ ನನಗೆ ಯಾವಾಗಲೂ. ಸೊ ಅದಕ್ಕೋಸ್ಕರ ನಮ್ಮ ಲಿಕ್ಕೇಣ ಬರ್ತಿದ್ರೆ. ಸೊ ಇವತ್ತು ನಮ್ಮಲ್ಲಿ ದೋಸೆ ಮಾಡಿದ್ದೀವಿ, ಹಾಗೆ ಬಜ್ಜಿ ಮಾಡ್ತಾಯಿದ್ದೀವಿ. ಸೊ ತೋರಿಸ್ಕೊಡ್ತೀನಿ ಅದು ನಿಮಗೆ. ಸೊ ನಮ್ಮ ಅಣ್ಣನೇನು ಬರ್ತಾರೆ, ಸೊ ಅವರು ತೋರಿಸ್ಕೊಡ್ತೀನಿ. ಖುಷಿ ಇರ್ತೈತಲ್ಲ? ಫುಲ್ ಖುಷಿ. ಕೆಲಸಕ್ಕೆ ರಜಾ ಕೊಟ್ಟಾರೆ ಗೈಸ್ ಇವತ್ತು. ಮತ್ತೆ ಸುಮಾರು ತಿಂಗಳು ನಮ್ಮ ಅಣ್ಣ ಬರ್ತಿರೋದು, ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ನಮ್ಮ ಲಿಕ್ಕೇಣ ಕೊಳ್ಳೆಗಾಲಕ್ಕೆ ಬಂದು ಧ್ರುವ ಕರ್ಕೊಂಬರೋಕ್ಕೆ ಅಂತ ಹೋದ. ಸೊ ಬಂದ ಕೂಡ ಟಿಫನ್ ಮಾಡ್ಕೊಂಡು ಹೊರಡ್ತೀವಿ ಅಂತ ನೀರು ಬೆಟ್ಟಕ್ಕೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಇಲ್ಲಿ ಬಜ್ಜಿ ಮಾಡ್ತಿದ್ದಾರೆ. ದೋಸೆ ಕೂಡ ಆಲ್ರೆಡಿ ರೆಡಿಯಾಗಿತ್ತು. ಸೊ ಬಜ್ಜಿಲಿ ನನಗೆ ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟ, ಆಲೂಗಡ್ಡೆ ಬಜ್ಜಿ ಇಷ್ಟ, ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ. ಸೊ ಈ 3 ಬಜ್ಜಿನೂ ತುಂಬ ಇಷ್ಟ. ಸೊ ಇವತ್ತು ನಮ್ಮ ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ತಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಏನು ನಮ್ಮಣ್ಣ ಶಾಕ್ ನನ್ನ ರಾಕ್. ಸುಮ್ಮನೆ ಹೆಂಗೆ ಶಾಕ್ ಕೊಟ್ಟಿದ್ದು. ಸರಿ, ನನಗೆ ಬಜ್ಜಿ ಮಾಡ್ತದೆ. ನಾನು ಹೇಳೋದಲ್ಲ ಆವಾಗಲೇ ನಮ್ಮಣ್ಣ ಬತ್ತವ್ರೆ ಅಂತ. ಲಿಕ್ಕೇಣ ಚೆನ್ನಾಗಂತವನೆ. ಹೌದು, ನಮ್ಮ ಲಿಕ್ಕೇಣ ಬರ್ತಾವ್ರೆ. ಹಾಯ್. ನಮ್ಮ ಬಜ್ಜಿ ಮಾಡ್ತಾವ್ರೆ ಗಾಯ್ಸ್. ಎಷ್ಟು ಸಖತ್ತಾಗಿ ಮಾಡ್ತಾವ್ರೆ ನೋಡಿ, ಕಲರ್ಫುಲ್ಲಾಗಿ. ಸೊ ಗೈಸ್ ಸಖತ್ ಬಿಸಿ ಇದೆ, ನೋಡ್ಬೋದು ಯಾವ ರೀತಿ ಇದೆ ಅಂತ. ಸಖತ್ತಾಗಿ ಬಂದಿದೆ, ಸಖತ್ ಬಿಸಿನೂ ಉಂಟು. ನಮ್ಮ ಅಣ್ಣ ಬರೋಕ್ಕೆ ಮುಂಚೆ ನಾನು ಟೇಸ್ಟ್ ಮಾಡ್ತವನೆ. ಉಪ್ಪು ಸಾಕಾ ಬೇಕಾ ಇನ್ನು, ಅದಕ್ಕೆ ಟೇಸ್ಟ್ ಮಾಡ್ತಾ ಇರೋದು ನೀನು. ಎಲ್ಲ ಸರಿಯಾಗೈತೆ, ಇನ್ನೂ ಕೊಟ್ಟೆ ತಿಂತಾನೆ ಇರ್ತೀನಿ. ತಿನ್ಬಿಡು, ಕೊಡ್ತೀನಿ. ಧ್ರುವ ನಮ್ಮ ಅಣ್ಣ ಕರ್ಕೊಂಬರಕ್ಕೆ ಹೋಗಿದ್ದಾನೆ. ಸಿನಿ ಅವರು ಬರ್ತಾವ್ರೆ. ಸೊ ಅವ್ರು ಬರೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಚಟ್ನಿ ಇನ್ನು ಬಜ್ಜಿ ಎಲ್ಲ ರೆಡಿಯಾಗಿದೆ. ಇನ್ನು ದೋಸೆ ಒಂದು ಸುಡಬೇಕಷ್ಟೇ. ಕೈ ಕೋರಂಟೆ ಹಾಕೊಂಡಿದ್ದೀನಿ. ಮೋಕ್ಷದ ಯಾವಾಗ ನೋಡಿ ಎಂತಾಳೆ ಕುಬ್ಬ ಮಾಡ್ಕೊತಾಳೆ ಗೊತ್ತಿಲ್ಲ ನನಗೆ. ನನಗೂ ಹಾಕ್ಕೊಡು ಅಂತ ಅಂತಾಳೆ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಎತ್ ಮಾಡಿದ್ದೀನಿ ಅವಳಿಗೋಸ್ಕರ. ಸೊ ಬಂದರೆ ಹಾಕ್ಕೊಡ್ತೀನಿ ಅವಳಿಗೂ. ಇವಾಗ ಚಳಿ ಬೇರೆ, ಅದ್ರ ಜೊತೆಗೆ ನಮ್ಮ ಬಜ್ಜಿ ಸುಡ್ತವ್ರೆ. ಅದ್ರ ಜೊತೆಗೆ ಸ್ವಲ್ಪ ಟೀ ಕೊಟ್ಬಿಟ್ರೆ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿರುತ್ತೆ ಎಲ್ಲನೂ. ಒಳ್ಳೆ ಗಾಯಿಸಿಲಿ ನಮ್ಮ ಅಮ್ಮ. ಯಾಕೆ ಮನೆಗಿದೆಯಾ? ಇನ್ನೇ ತಿನ್ನಬೇಕು ಅನ್ನಿಸ್ತೈತೆ ನನಗೆ. ಕೊಡ್ತಾರೆ ಹಾಕೊಂಡು. ಚಿಕನ್ ಮಾಡಿದ್ರು ಹಂಗೆ ಬರ್ತೀಯ, ಇದು ಮಾಡಿದ್ರು ಹಂಗೆ. ಅಮ್ಮ ಹೆಂಗೆ ಹೇಳ್ತಾರೆ ನೋಡ್ರಿ. ಮತ್ತೆ ಚಿಕನ್ ಮಾಡಿದ್ರು ಅದೇ ಬೇಕು. ಇನ್ನು ಬೇಯಕ್ಕೆ ಮುಂಚೆನೆ ಬೇಯ್ತಾ ಇದ್ದಂಗೆ ಉಪ್ಪು ಹಾಕಿರ್ತೀನಿ, ಆವಾಗಲೇ ಬೇಕು ಅಂತಾಳೆ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕು ಅಂತ ಅನ್ಸುತ್ತೆ. ತಿನ್ನಬೇಕು ಅನ್ಸುತ್ತೆ, ತಿನ್ನಬೇಕು ಅಂತ ಕೊಟ್ಟರೆ ತಿಂತಾ ಇರ್ತೀವಿ. ಸೊ ತೋರಿಸ್ಕೊಡ್ತೀನಿ ಬನ್ನಿ ಎಷ್ಟು ಮಾಡಿದ್ದಾರೆ ಆಗ ಬಜ್ಜಿ ಅಂತ. ಸೊ ಫೈನಲಾಗಿ ಇಷ್ಟು ಮಾಡಿದ್ದಾರೆ, ಇನ್ನೊಂದು ಆಗ್ತಿದೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಇದೆ. ತವ ಕೂಡ ಕಾದಿದೆ ಗಾಯ್ಸ್. ಹಾಗೆ ಹಿಟ್ಟು ಕೂಡ ರೆಡಿಯಾಗಿದೆ. ನನಗೆ ಇವಾಗ ಸಬ್ಸಿಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಹೋಗಿದೆ ಗೈಸ್. ಅದಕ್ಕೋಸ್ಕರ ಇವಾಗ ದೋಸೆ ಯಾವಾಗ ಮಾಡ್ತಾರೋ ಅವಾಗೆಲ್ಲನೂ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಮಾಡ್ತೀವಿ ಅಲ್ವಮ್ಮ. ನಮ್ಮನ್ನು ಕಬಾಬ್ ಬಂದಿದೆ ಗೈಸ್. ಇಲ್ಲ ಮತ್ತೆ ಹೇಗಿದ್ದಲ್ಲ ಗೈಸ್. ಇಲ್ಲಿ ಎಣ್ಣೆ ಕಾದಿದೆ, ಇಲ್ಲಿ ತವ ಕೂಡ ಕಾದಿದೆ. ದೋಸೆ ಹಾಕಮ್ಮ ಅಂತಂದರೆ ನನ್ನ ಮೇಲೆ ಕೂಗಾಡ್ತಾರೆ. 16 ಕೈ ಐಟ, ಇರೋದು 2 ಕೈ. ಇಲ್ಲಿ ದೋಸೆ ಕೂಡ ಆಗ್ತಾ ಇದೆ.
ಗೈಸ್ ನಮ್ಮಣ್ಣ ಬಂದರು ನೋಡಿ. ಹಾಯ್ ಸಾಫ್ಟ್ವೇರ್ ಲಾಂಗ್ ಟೈಮ್ ಬರ್ತಿರೋದ. ವ್ಲಾಗ್ ಯಾವಾಗ ನೋಡು ವ್ಲಾಗು ನೋಡೋಣ ತೋರ್ಸು ನಮ್ಮ ಚಿಕ್ಕಪ್ಪನ್ನ. ಓಕೆ ಏನು ಸಮಾಚಾರ ಹೇಳ್ಬೇಕು. ಹೇಳು ಕೇಳೋಣ. ಫಸ್ಟ್ ನೀನು ಓಹೋ ಇವಾಗ ಜ್ಞಾನ ಆಗ್ಬಿಡ್ತು ಕುತ್ಕೋಬ ಫಸ್ಟು ಅಂತ. ನೀನ್ ಇಸ್ಕೊಂಡ್ ಲಿಕ್ಕ ಮಗ ತೋರ್ಸೋ ಲಿಕ್ಕ ನೀನ್ ಬ್ಯಾಗ್ ಹಾಕೈತಲ್ಲ ಏನ್ ಮಾಡ್ಲೆ. ನೋಡ್ಕೊಳ್ಳಿ ಇವನು ಧ್ರುವ ಅಂತ, ರಮ್ಯಾ ಅಂತ. ಇಲ್ಲಿ ನೋಡಿ ಇಲ್ಲೊಬ್ರು ಇದ್ದಾರೆ. ಅವ್ರ ಚಾನಲ್ಗೆ ಅವ್ರವ್ರನ್ನೇ ಪರಿಚಯ ಮಾಡಿಸ್ತಾ ಇದೀನಿ. ನಮ್ಮ ಅಣ್ಣ ಅಷ್ಟು ದೂರದಿಂದ ಬಂದ್ಬಿಟ್ಟು ನನ್ನ ಬ್ಲಾಗ್ನ ಅವರೇ ಕಂಟಿನ್ಯೂ ಮಾಡ್ತಾವ್ರೆ. ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ನೋಡು. ಕೊಡಲ್ಲ ಫೋನೇ ಕೊಡಲ್ಲ. ನಾ ಎತ್ಕೊಂಡು ಹೋಗ್ತೀನಿ, ಆಯ್ತು ಎತ್ಕೋ ಫೋನ್ ಎತ್ಕೊಂಡು ಹೋಗ್ತೀನಿ, ಚಾನಲ್ ಹಂಗೆ ಎತ್ಕೊಂಡು ಹೋಗ್ತೀನಿ. ಸಾಕು ಏನೇನು ಸರಿ ತಗೋ. ಸೊ ವೆಲ್ಕಮ್ ಅಣ್ಣ. ವೆಲ್ಕಮ್. ಸೊ ಗೈಸ್ ನಮ್ಮನ್ನ ಬ್ರೇಕ್ಫಾಸ್ಟ್ ಬಂದು ದೋಸೆ ಚಟ್ನಿ ಹಾಗೆ ಆಲೂಗಡ್ಡೆ ಬಜ್ಜಿ ಮಾಡಿದ್ದಾರೆ ನಮ್ಮಮ್ಮ. ಏರು ಆಗುತ್ತೆ ಪ್ಲಸ್ ಮೈಲೇಜ್ ಕೊಡುತ್ತೆ. ಆಮೇಲೆ ಫುಲ್ ಇದಾಗ್ಬಿಡುತ್ತೆ. ಚಿಕ್ಕಮ್ಮ ಅಷ್ಟೊಂದು ಬೇಡ, ತಿಂತೀನಿ. ನನಗೆ ಈ ಸೈಡ್ ಸಾಕು. ನಮ್ಮ ಅಣ್ಣಂಗೆ ಫೇವ್ರೇಟ್ ಜಾಗ ಅಂದ್ರೆ ಇದನ್ನೇ. ಬಂದಾಗೆಲ್ಲಾನು ಇಲ್ಲೇ ಕುತ್ಕೊಳ್ಳೋದು ನಮ್ಮ ಅಣ್ಣ. ಯಾಕಂತ ಗೊತ್ತಿಲ್ಲ ನನಗೆ. ಯಾಕಣ್ಣ? ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಮಲ್ಕೋತಾ ಇದ್ದಿದ್ದು ನಮ್ಮ ಮಗನ ಜೊತೆ. ಇಲ್ಲೇ ಮಾಡ್ತಾ ಇದ್ದಿದ್ದೆಲ್ಲ ಇಲ್ಲೇ. ಸೊ ಅದಕ್ಕೋಸ್ಕರ ಬಂದ್ರೆ ಇಲ್ಲೇ ಕುತ್ಕೊಳ್ಳೋದು. ಅಣ್ಣ ಬಾಯ್ ಬಾಯ್ ಬನ್ನಿ ಇನ್ನೊಂದ್ಸಲ. ಸಿಗೋಣ ಮತ್ತೆ. ಬೈರುವ ಬಾಯ್. ಇವಾಗ ಹೋಗ್ತಿದ್ದಾರೆ ಬೆಳಗ್ಗೆ ಬೆಟ್ಟಕ್ಕೆ. ಗಾಯ್ಸ್ ದಿನ ನಮ್ಮ ಮನೆಗೆ ಈ ಥರ ಬಂದು ನಿಂತ್ಕೊಂಬಿಟ್ರೆ ಏನಾದ್ರು ಇದು ಕೊಡಲೇಬೇಕು. ಏನು ಬೇಕು ನಿನಗೆ? ಹಾಂ ನಮ್ಮ ಬಾಳೆಹಣ್ಣು ಕೊಡ್ತಾವ್ರೆ. ದಿನ ರೂಢಿ ಆಗೋಯ್ತಲ್ವಾ ನಿನಗೆ? ಹಾಂ ದಿನ ರೂಢಿ ಆಗೋಯ್ತಲ್ವಾ? ಓಹೋ ನೋಡು ಹೆಂಗೆ ನೋಡ್ತಾಳೆ. ಗುಂಬಿಡ್ತೀನಿ ಹುಷಾರು. ಬಾಯ್ ಕಣೆ. ನುಳಿತಾಳೆ ನುಳಿ ಅಂತ ವಿಡಿಯೋ ಮಾಡ್ತಾನಲ್ಲ ಅದಕ್ಕೆ. ಓಹೋ ಬಿದ್ಬಿಡ್ತೀಯ ಬೀಳ್ತೀಯ ಕಣೆ. ನಡೆ. ಆಹಾ ನೋಡಿ ಹೆಂಗಾಡ್ತಾಳೆ. ವಿಡಿಯೋ ಮಾಡ್ತಿದ್ರೆ ನುಳಿತಾಳೆ ಜಾಸ್ತಿ. ನಡಿ ಕತ್ಕಿತ್ ಮುರ್ಕಣಿ ಆಮೇಲೆ. ಬಾಯ್. ಬಾಯ್. ಹೆಂಗ ಅನ್ನಿಸ್ತಮ್ಮ? ತುಂಬ ಖುಷಿ ಆಯಿತು ಲಿಕ್ಕಿಗೆ ಬಂದೋಗಿದ್ದು. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಆವಾಗ ಬಂದೋಗಿದ್ದು. ಇನ್ನೇನು ಒಂದು ವರ್ಷದ ದಂಡಕ್ಕೆ ಬಂದೈತೆ. ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಅವಾಗ ಬಂದಿದ್ದು. ವರ್ಷದ ಕಾರ್ಯ ಇತ್ತು, ಆ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ಸೊ ಅದಾದ್ಮೇಲೆ ಇವತ್ತೇ ಬಂದಿದ್ದು. ಸೊ ಗೈಸ್ ನಮ್ಮ ಲಿಕ್ಕಿನ ಬಂದಿದ್ದಂಗೆ ತುಂಬ ಖುಷಿ ಆಯಿತು. ಸೊ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದು ಅವ್ರು ನಮ್ಮ ಮನೆಗೆ. ಸೊ ಅವ್ರು ಬರ್ತಾರೆ ಅಂತ ಕೂಡಲೇ ನನಗೆ ಫುಲ್ ಖುಷಿ ಆಗೋಯ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಇದ್ದೆಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ನಾನು. ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಅವರು ಕೂಡ ಬೆಟ್ಟಕ್ಕೆ ಹೋದರು. ಸೊ ಇವಾಗ ಸ್ವಲ್ಪ ಬೇಜಾರಾಗ್ತೈತೆ, ಇನ್ನು ಸ್ವಲ್ಪ ತಿರ್ಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಸಿಗ್ತೇನೆ. ಬಾಯ್ ಟೇಕ್ ಕೇರ್.